Hello guys, welcome back to my channel. In this channel I had already discussed about RRB PO final expected cutoff for Karnataka state. You can watch that video by clicking here, and in this video I will discuss about Union Bank LBO cutoff range for the general category. This video will be in Kannada. Who can't understand, they can just go through the slides. So let's begin. ನಮಸ್ತೆ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾನು ಯೂನಿಯನ್ ಬ್ಯಾಂಕ್ LBO ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತಿದ್ದೀನಿ. ಆ್ಯಂಡ್ ದಿಸ್ ಕಟ್ ಆಫ್ ಫಾರ್ ಜನರಲ್ ಕ್ಯಾಟಗರಿಗೆ ಮ್ಯಾಕ್ಸಿಮಮ್ ಕಟ್ ಆಫ್ ರೇಂಜು ಎಷ್ಟು ಅಂತ ಹೇಳೋದು. ಆ್ಯಂಡ್ ಈ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ಹೇಳ್ತಿರೋದು. ಪ್ಲೀಸ್ ನೀವು ಈ ಪಾಯಿಂಟ್ಸ್ನ ಸ್ವಲ್ಪ ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೇನಾದ್ರು ಬೇರೆ ಒಪಿನಿಯನ್ ಇದ್ದರೆ ಯು ಕ್ಯಾನ್ ಶೇರ್ ಇನ್ ದ ಕಮೆಂಟ್. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಈ ಎಕ್ಸಾಮ್ ಬಂದು 6 ಶಿಫ್ಟಲ್ಲಿ ಆಗಿದ್ದು, December 4th, 5th ಆ್ಯಂಡ್ 6th. ಆ್ಯಂಡ್ ಇದು IBPS PO ಮೈನ್ಸ್ ಇತ್ತಲ್ಲ, ಆ ಎಕ್ಸಾಮ್ ಪ್ಯಾಟ್ರನಲ್ಲಿ ಆಗಿತ್ತು. ಬಟ್ ಡಿಫಿಕಲ್ಟಿ ಲೆವೆಲ್ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಸೊ IBPS PO ಮೈನ್ಸ್ದು ರೇಂಜ್ ಕನ್ಸಿಡರ್ ಮಾಡಬೇಡಿ. ನೀವು ಹೇಳ್ಬೋದು ಅಪ್ಲಿಕೇಶನ್ಸ್ ಹಾಕಿರೋರು ಕಮ್ಮಿ ಜನ ಇದ್ದಾರೆ, ಸೊ ಅದೇ ರೇಂಜ್ ಹೋಗ್ಬೋದು ಅಂತ. ಬಟ್ ಅಪ್ಲಿಕೇಶನ್ ಹಾಕಿರೋ ಕಮ್ಮಿ ಜನ ಇದ್ರೂ ಯಾರ್ಯಾರು ಬ್ಯಾಂಕಿಂಗಿಗೆ ಪ್ರಿಪೇರ್ ಆಗ್ತಿದ್ರು ಆ ಥರದವರೇ ಜಾಸ್ತಿ ಹಾಕಿರ್ತಾರೆ. ಲೈಕ್ RRB PO ಅಟೆಂಪ್ಟ್ ಮಾಡಿರೋರು, IBPS PO ಅಟೆಂಪ್ಟ್ ಮಾಡಿರೋರು, ಅಥವಾ ಕ್ಲಿಯರ್ ಆಗಿರೋರು, ಆ ಥರ ತುಂಬ ಜನ ಹಾಕಿರ್ತಾರೆ. ಅಂದರೆ ಸೀರಿಯಸ್ ಆಗಿರೋರು ಈ ಎಕ್ಸಾಮ್ ಬಗ್ಗೆ. ಸೊ ನೋಡೋಣ. ಸೊ ಎಕ್ಸಾಮ್ ಬಂದು 6 ಶಿಫ್ಟಲ್ಲಿ ಆಗಿದ್ದಲ್ವ, ಸೊ ನಾರ್ಮಲೈಸೇಷನ್ನು ಪ್ಲೇ ಆಗುತ್ತೆ ಅನಿಸುತ್ತೆ ರೋಲು. ಯಾಕೆಂದರೆ ನಾರ್ಮಲೈಸೇಷನ್ ಆಗೋ ತುಂಬ ಚಾನ್ಸಸ್ ಇದೆ. ಅದು ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ವಿ ವಿಲ್ ಸಿ ದಟ್. ಆ್ಯಂಡ್ ಕ್ವಾಂಟ್ ಆ್ಯಂಡ್ ರೀಸನಿಂಗ್ RRB PO ಪ್ರಿಲಿಮ್ಸ್ ಲೆವೆಲಲ್ಲಿತ್ತು ಪೇಪರು. ಸೊ ಅಷ್ಟು ಈಸಿ ಇರೋದ್ರಿಂದ ಈ ಪೇಪರ್ಸ್ ಕ್ವಾಂಟ್ ರೀಸನಿಂಗು ಮೇ ಬಿ ಪ್ಲೇ ಆಗಲ್ಲ ರೋಲ್ನ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲರಿಗೂ ತುಂಬ ಸ್ಲೋ ಇರೋರಿಗೂ ಟೈಮ್ ತುಂಬ ಜಾಸ್ತಿ ಸಿಗ್ತಿತ್ತು. ಲೈಕ್ ನನಗೇನೆ 5 ಮಿನಿಟ್ಸ್ ಆ ಥರ ಉಳಿದಿತ್ತು ಬೋತ್ ಸೆಕ್ಷನ್ಸ್. ಸೊ ಹ್ಯೂಜ್ ಚಾನ್ಸು ಬೇರೆಯವ್ರಿಗೂ ಅಟೆಂಡ್ ಮಾಡಿರ್ತಾರೆ ಸ್ಲೋ ಇರೋರು ಅಂತ. ಸೊ ಈ 2 ಪೇಪರ್ ಅಷ್ಟು ಎಫೆಕ್ಟ್ ಮಾಡಲ್ಲ ಕಟ್ ಆಫ್ಗೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಂಗ್ಲೀಷು ಈಸಿ ಇತ್ತು, ಮಾಡ್ರೇಟ್ ಲೆವೆಲ್. ಲೈಕ್ ಒಂದೊಂದು ಶಿಫ್ಟಲ್ಲಿ ಮಾಡ್ರೇಟ್ ಇತ್ತು, ಒಂದೊಂದು ಶಿಫ್ಟಲ್ಲಿ ತುಂಬ ಈಸಿ ಇತ್ತು. ಬಟ್ ಇದರಲ್ಲಿ ಅಟೆಂಪ್ಟ್ಸ್ ಎಷ್ಟಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಿಮ್ಮದು ಅಕ್ಯುರೇಸಿ ಮೇಲೂ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಮೇ ಬಿ ಕಟ್ ಆಫ್ಗೆ ಪ್ಲೇ ಆಗ್ಬೋದು ರೋಲು. ಆ್ಯಂಡ್ ನೆಕ್ಸ್ಟ್ ಗೇಮ್ ಚೇಂಜರ್ ಅಂದರೆ ಈ ಎಕ್ಸಾಮ್ ಮೇಯ್ನ್ಲಿ ಡಿಪೆಂಡ್ ಆಗಿರೋದು GA ಆ್ಯಂಡ್ ಡಿಸ್ಕ್ರಿಪ್ಟ್. ಯಾರು GA ಚೆನ್ನಾಗಿ ಮಾಡಿರ್ತಾರೆ, ಡಿಸ್ಕ್ರಿಪ್ಟ್ ಚೆನ್ನಾಗಿರುತ್ತೆ, ಅವ್ರದ್ದು ಕ್ಲಿಯರ್ ಆಯಿತು ಅಂತ. ಅಂದರೆ ಬೇರೆ ಸೆಕ್ಷನಲ್ಲಿ ಅಷ್ಟು ಕಂಪೇರ್ ಟು ಬೇರೆ ಸ್ಟೂಡೆಂಟ್ಗೆ ನಾವು ಓವರ್ಟೇಕ್ ಮಾಡೋಕ್ಕಾಗಲ್ಲ. ಏಕೆಂದರೆ ಎಲ್ಲರೂ ಸೇಮ್ ಲೆವೆಲಲ್ಲಿ ಬಂದುಬಿಡ್ತೀವಿ ಪೇಪರ್ ಈಸಿ ಇದ್ದಾಗ. ಸೊ GA ಡಿಸ್ಕ್ರಿಪ್ಟಿವ್ ಫಾರ್ ಎಕ್ಸಾಂಪಲ್ IBPS PO ಮೈನ್ಸಲ್ಲಿ ಒಂದಿಷ್ಟು ಅಟೆಂಪ್ಟ್ ಅರ್ಧ ಅಲ್ಲ 10% ಅಟೆಂಪ್ಟ್ ಆಗಿಲ್ಲ ಕ್ವಾಂಟ್ ಆ್ಯಂಡ್ ರೀಸನಿಂಗ್ ಇಂಗ್ಲೀಷ್ ಸೆಕ್ಷನಲ್ಲಿ. ಬಟ್ ಇದರಲ್ಲಿ ತುಂಬ ಅಟೆಂಪ್ಟ್ಸ್ ಆಗಿದೆ. ಸೊ ಎಲ್ಲರೂ ಆ ಥರ ಆಗಿರುತ್ತೆ, ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಮೈನ್ ರೋಲ್ ಪ್ಲೇ ಮಾಡಿ GA ಆ್ಯಂಡ್ ಡಿಸ್ಕ್ರಿಪ್ಟಿವ್. ಆ್ಯಂಡ್ ಕರ್ನಾಟಕ ಸ್ಟೇಟವ್ರಿಗೆ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ಕರ್ನಾಟಕ ಸ್ಟೇಟಲ್ಲಿ ಮ್ಯಾಕ್ಸಿಮಮ್ ವೇಕೆನ್ಸಿ ರಿಲೀಸ್ ಆಗಿದೆ ನಮ್ಮ ಸ್ಟೇಟ್ಗೆ 300 ನೋಟಿಫಿಕೇಷನ್ ನೋಡಿದರೆ ಗೊತ್ತಾಗುತ್ತೆ. ಆ್ಯಂಡ್ 3.2 ಲ್ಯಾಕ್ 3,20,000 ಚಿಲ್ಲರೆ ಅಪ್ಲಿಕೇಶನ್ಸ್ ಆಗಿದ್ದು ಅವತ್ತು. ಬಟ್ ಇನ್ನೂ ಜಾಸ್ತಿ ಆಗಿರುತ್ತೆ. ಲಾಸ್ಟ್ ಡೇಲಿ ಚೆಕ್ ಮಾಡಿದಾಗ ಮೇ ಬಿ ಇನ್ನೊಂದು 10,000 ಆ್ಯಡ್ ಮಾಡ್ಕೊಳ್ಳಿ. ಅದರಲ್ಲಿ ಮೋರ್ ನಂಬರ್ ಆಫ್ ಅಪ್ಲಿಕೆಂಟ್ ಮೇ ಬಿ ನಮ್ಮ ಸ್ಟೇಟಿಗೆ ಹಾಕಿರ್ತಾರೆ ಕರ್ನಾಟಕಕ್ಕೆ, ಏಕೆಂದರೆ ವೇಕೆನ್ಸಿ ಜಾಸ್ತಿ ಇತ್ತು ಅಂತ. ಬಟ್ ಇಲ್ಲೂ ಗುಡ್ ನ್ಯೂಸ್ ಇದೆ. ನೋಟಿಫಿಕೇಷನಲ್ಲಿ ಹೇಳಿರೋ ಪ್ರಕಾರ LPT ಎಕ್ಸಾಮ್ ಏನಾದರೂ ಪರ್ಸ್ನಲ್ ಇಂಟರ್ವ್ಯೂಗಿಂತ ಮುಂಚೆ ಆದರೆ ಯಾರ್ಯಾರ್ದು ಕಟ್ ಆಫ್ ಕ್ಲಿಯರ್ ಆಗಿ ಆನ್ಲೈನ್ ಎಕ್ಸಾಮಿನೇಷನ್ ಕ್ಲಿಯರ್ ಆಗುತ್ತೆ ಅವ್ರಿಗೆ ತುಂಬ ಹಿಟ್ ಸಿಗುತ್ತೆ ಫೈನಲ್ ಸೆಲೆಕ್ಷನ್ಗೆ. ಬಿಕಾಸ್ LPTಲಿ ಔಟ್ ಆಫ್ ಸ್ಟೇಟ್ ಅವ್ರು ತುಂಬ ಜನ ಹೊರಗಡೆ ಹೋಗ್ಬಿಡ್ತಾರೆ. LPT ಮೇ ಬಿ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಅದಕ್ಕೆ ಅಂತಲೇ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ನೇಮ್ ಇಟ್ಟಿರೋದು. ಲೋಕಲ್ ಅವ್ರು ಬೇಕು ಅಂತ, ಮೀನ್ಸ್ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಬೇಕು ಅಂತ. ಸೊ LPT ಅವರು ನೋಟಿಫಿಕೇಷನಲ್ಲಿ ಹೇಳಿರೋದು ಇಲ್ಲಿ ಕ್ಲಿಪ್ ಹಾಕ್ತೀನಿ. ಸೊ ಅವ್ರು ಹೇಳಿರೋ ಪ್ರಕಾರ ಏನಾದರೂ ಪರ್ಸ್ನಲ್ ಇಂಟರ್ವ್ಯೂಗಿಂತ ಮುಂಚೆ ಮಾಡಿದರೆ ಇಟ್ಸ್ ವೆರಿ ಗುಡ್ ಫಾರ್ ಅವರ್ ಸ್ಟೇಟ್. ಸೊ ನೋಡೋಣ ಅದೇನಾಗುತ್ತೆ ಅಂತ. ಬಟ್ ಅದು ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಆ್ಯಂಡ್ ಇವಾಗ ಕಟ್ ಆಫ್ ರೇಂಜಿಗೆ ಬರೋಣ. ಈ ಕಟ್ ಆಫ್ ರೇಂಜ್ ಅಂದರೆ ಇದು ಅಟೆಂಪ್ಟ್ಸ್ ಅಲ್ಲ, ಮಾರ್ಕ್ಸ್ ಹೇಳ್ತಿರೋದು ನಾನು. ಟೋಟಲ್ ಮಾರ್ಕ್ಸ್ ಕ್ವಾಂಟ್ ಆ್ಯಂಡ್ ರೀಸನಿಂಗಿಂದ 100 to 110 ಫಾರ್ ಜನರಲ್ ಹೇಳ್ತಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ ನಾನು ಫಾರ್ ಜನರಲ್ ಇದು 100 to 110. ಯಾಕೆ ಹೇಳಿದ್ದೀನಿ ಅಂತಂದರೆ ಇನ್ನೂ ಮೇ ಬಿ 110ಗಿಂತ ಮಾಡಿರೋರು ತುಂಬ ಜನ ಇದ್ದಾರೆ. ಯಾಕೆಂದರೆ ಹೇಳಿದ್ನಲ್ಲ ಪೇಪರ್ ಸ್ವಲ್ಪ ಈಸಿ ಇತ್ತು, ಟೈಮ್ ತುಂಬ ಉಳಿದಿತ್ತು, ಸ್ಲೋ ಇರೋರು ಕೂಡ ಮಾಡಿರ್ತಾರೆ. ಸೊ ಈ ರೇಂಜಲ್ಲಿರುತ್ತೆ. ಆ್ಯಂಡ್ ಇಂಗ್ಲೀಷ್ 20 ಮಿನಿಮಮ್ ಎಕ್ಸ್ಪೆಕ್ಟೆಡ್. ಲೈಕ್ 40ಗೆ ಇಂಗ್ಲೀಷ್ ಕೂಡ ಅಷ್ಟೇನು ಟಫ್ ಇರಲಿಲ್ಲ. ಈ
ಪ್ಯಾರಾಜಂಬಲ್ ಆಗಿರ್ಬೋದು ಅಥವಾ ರೀಡಿಂಗ್ ಕಂಪ್ರೆಷನ್ ಆಗಿರ್ಬೋದು ಎಲ್ಲ ಸಿಂಪಲ್ ಇತ್ತು. ಸೊ ಅಷ್ಟು ಅಟೆಂಪ್ಟ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟು ಸ್ಕೋರ್ ಅಂತೂ ಆಗಿರುತ್ತೆ. ಆ್ಯಂಡ್ ಜಿ ಎ ಡಿಸ್ಕ್ರಿಪ್ಟಿವ್ 8-20 ಹೇಳಿದ್ದೀನಿ. ಲೈಕ್ ಡಿಸ್ಕ್ರಿಪ್ಟಿವ್ 25 ಮಾರ್ಕ್ಸ್ ಸಿಗಿದೆ. ಮಿನಿಮಮ್ 10 ಸ್ಕೋರ್ ಮಾಡ್ತೀರಾ, 15 ಸ್ಕೋರ್ ಮಾಡ್ತೀರಾ, ಇನ್ನು ಉಳಿದಿದ್ದು 10 ಮೇ ಬಿ ಜಿ ಎಲ್ ಆಗಿರ್ಬೋದು. ಸೊ ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಆ ರೇಂಜಲ್ಲಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇದನ್ನು ಕನ್ಸಿಡರ್ ಮಾಡಿದರೆ ಕಟ್ ಆಫ್ ರೇಂಜು ಫಾರ್ ಜನರಲ್ ಕ್ಯಾಟಗರಿ 140 to 150 ಈ ರೇಂಜಲ್ಲಿ ಫಾರ್ ಜನರಲಿಗಿರುತ್ತೆ. ಸೊ ಒ ಬಿ ಸಿ ಆ್ಯಂಡ್ ರಿಮೈನಿಂಗ್ ಕ್ಯಾಟಗರಿಗೆ ನೀವು ನೋಡ್ಕೊಳ್ಳಿ. ಸೊ ಜನರಲಿಗೆ ಅಷ್ಟಿದ್ರೆ ಕಮ್ಮಿ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ದ ರೇಂಜ್. ನಿಮಗೇನಾದರೂ ಬೇರೆ ಒಪಿನಿಯನ್ ಇದ್ದರೆ ಯು ಕ್ಯಾನ್ ಶೇರ್ ಇಟ್ ಇನ್ ಕಮೆಂಟ್. ಥ್ಯಾಂಕ್ ಯು.